S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ದಲಿತ ಸ್ವಾಮೀಜಿಯ ಎಂಜಲು ಸವಿದ ಜಮೀರ್ ಅಹಮದ್ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆ ಶುರು. ಹಲವೆಡೆ ಜಮೀರ್ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತ. ಬಿಜೆಪಿ ಅಭ್ಯರ್ಥಿಗಳ ಪರ ಈರಣ್ಣ ಕಡಾರಿ ಬ್ಯಾಟಿಂಗ್ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ, ಸಾಧನೆಗಳ ಜೊತೆ ಸಾಕ್ತೇವೆ ಅಂತ ಭರವಸೆ. ಮಳೆಯಿಂದಾದ ಅನಾಹುತಗಳ ಬಗ್ಗೆ ಈರಣ್ಣ ಕಡಾಡಿ ಮಾತು. ಕೇಂದ್ರದ ಯೋಜನೆಗಳ ಬಗ್ಗೆ ಅರಿವು, ರೈತರಿಗೆ ಈರಣ್ಣ ಕಡಾಡಿ ಸಲಹೆ. ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ವರ್ಗಾವಣೆ ಒತ್ತಾಯ. ಮುತ್ನಾಳ ಶಾಖೆಯಲ್ಲಿ ಘಟನೆ, ಮ್ಯಾನೇಜರ್ ವಿರುದ್ಧ ಜನರ ಆಕ್ರೋಶ. ಗುರುನಿರ್ಪಾದೀಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭ. ರವಿ ಡಿ ಚೆನ್ನಣ್ಣವರ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನ. ವೀರಭದ್ರೇಶ್ವರ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ಸಂಪನ್ನ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ದಲಿತ ಸ್ವಾಮೀಜಿಯೊಬ್ಬರ ಎಂಜಲು ತಿಂದ ವಿಚಾರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗೆ ಗ್ರಾಸವಾಗ್ತಿದೆ. ಕೆಲವರು ಇದನ್ನ ಅತಿರೇಕ ಅಂತ ಹೇಳಿದ್ರೆ, ಮತ್ತೆ ಕೆಲವರು ಅಸ್ಪೃಶ್ಯತೆಯ ಬಗ್ಗೆ ಅರಿವು ಮೂಡಿಸಲು ಈ ರೀತಿ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಭಾನುವಾರ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಲಿತ ಸ್ವಾಮೀಜಿಯೊಬ್ಬರಿಗೆ ಆಹಾರವನ್ನ ತಿನ್ನಿಸಿ ಬಳಿಕ ಅವರ ಎಂಜಲನ್ನ ತಾವು ಸೇವಿಸಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪಾದರಾಯನಪುರ ಆಲ್ ಅಜರ್ ಫೌಂಡೇಶನ್ ಶಾಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಖಾನ್ ಸ್ವಾಮೀಜಿ ಬಾಯಲ್ಲಿದ್ದ ಅನ್ನವನ್ನ ತಿಂದಿದ್ದಾರೆ. ಶಿಕ್ಷಕರ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವ ಬಿಜೆಪಿ ಅಭ್ಯರ್ಥಿಗಳ ಪರ ಇಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಮ್ಮ ಅಭ್ಯರ್ಥಿಗಳನ್ನ ಈ ಭಾಗದ ಪದವೀಧರರು ಗುರುತಿಸಿ ಆಯ್ಕೆ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ಕೇಳೋಣ. ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ 2 ಅಭ್ಯರ್ಥಿಗಳ ಘೋಷಣೆಯಾಗಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಚುನಾವಣಾ ಕಾರ್ಯದಲ್ಲಿ ಮತ್ತು ಅವ್ರ ಜೊತೆಗೆ ನಮ್ಮ ಪ್ರಮುಖರು ಕೂಡ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರೂ ಸಕ್ರಿಯವಾಗಿ ನಾವು ಪಾಲ್ಗೊಂಡಿದ್ದೀವಿ. ಪದವೀಧರ ಕ್ಷೇತ್ರದಿಂದ ಹನುಮಂತ್ ನಿರಾಣಿ ಅವರು 2ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕ ಕ್ಷೇತ್ರದಿಂದ ಅರುಣ್ ಶಾಪೂರ್ ಅವರು 3ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಅಮೂಲಾಗ್ರ ಬದಲಾವಣೆಯನ್ನು ನಾವು ತರ್ತಾ ಇದ್ದೀವಿ. ಅದು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇರ್ಬೋದು, NEP ಅಂತ ಏನು ಕರಿತೀವಿ. ಏನಾಗ್ತಿತ್ತು ಇಲ್ಲಿವರೆಗೆ ಬರೀ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ,
ನಾನು ನಿಮಗೆ ನೆನಪು ಮಾಡಿಕೊಡ್ತೀನಿ. SSLC ವಿದ್ಯಾರ್ಥಿಗಳು ರಿಸಲ್ಟ್ ಬಂದ ತಕ್ಷಣ ಅಥವಾ PUC ವಿದ್ಯಾರ್ಥಿಗಳು ರಿಸಲ್ಟ್ ಬಂದ ತಕ್ಷಣ ಯಾರು ಫೇಲ್ ಆಗ್ತಾಯಿದ್ರು ಅವರು ನೇಣಿಗೆ ಕೊರಳು ಒಡ್ಡತಕ್ಕಂಥ ಒಂದು ಕಠಿಣ ಪರಿಸ್ಥಿತಿ ಇತ್ತು. ಅದನ್ನು ಬದಲಾಯಿಸಿ ಶಾಲೆಯಲ್ಲಿ ನಾವು ಪಾಸ್ ಆಗೋದು ಒಂದೇ ಮುಖ್ಯ ಅಲ್ಲ, ಶಾಲೆ ಕಲಿಯುವಂಥದ್ದು ಜೀವನವನ್ನು ಎದುರಿಸುವಂಥ ಒಂದು ಕಲೆ ಕೂಡ ಅದರಲ್ಲಿದೆ ಶಾಲೆಯೊಳಗೆ. ಹೀಗಾಗಿ ಆ ಶಿಕ್ಷಣ ನಮ್ಮ ಜೀವನ ಪದ್ಧತಿಯನ್ನು ರೂಪಿಸಬೇಕು ಹೊರತು ನಾವು ಪಾಸ್ ಆಗಲಿಲ್ಲ ಅಂಥೇಳಿ ನಾವು ಅಸಹಾಯಕರಾಗಿ ನೇಣಿಗೆ ಹೊರಡುವಂಥದ್ದು ಅಲ್ಲ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಶಿಕ್ಷಣಗಳಲ್ಲಿ ಬರಬೇಕನ್ನುವಂಥ ಕಲ್ಪನೆ ಇಟ್ಟುಕೊಂಡು ಹೊಸ ಶಿಕ್ಷಣ ನೀತಿಯನ್ನು ಕೂಡ ಜಾರಿಗೆ ತಂದಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಏನು ನೌಕರರ ವೇತನವನ್ನು ಅದು 7ನೇ ವೇತನ ಆಗಿರೋದು 8ನೇ ವೇತನ ಆಗಿರೋದು ಅವ್ರಿಗೆಲ್ಲರಿಗೂ ಕೂಡ ಅತಿ ಹೆಚ್ಚು ವೇತನವನ್ನು ಕೊಡ್ತಕ್ಕಂಥದ್ದು ಕೂಡ ಭಾಳಷ್ಟು ಪರಿಣಾಮಕಾರಿಯಾಗಿದೆ ಶಿಕ್ಷಕ ಬಂಧುಗಳಲ್ಲಿ ಮತ್ತು ನೌಕರ ವರ್ಗದಲ್ಲಿ. ಹೀಗಾಗಿ ಈ ಸರ್ಕಾರದ ಯೋಜನೆಗಳನ್ನು ಬೆಂಬಲಿಸಿ ಆ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ವಾಯುವ್ಯ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರುವ ಹನುಮಂತ ನಿರಾಣಿ, ಅರುಣ್ ಶಹಾಪುರ ಅವರಿಗೆ ಬೆಳಗಾವಿ ಜಿಲ್ಲೆಯ ಬಹುತೇಕ ಶಿಕ್ಷಕರು ಪದವೀಧರರು ಬೆಂಬಲಿಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ MLC ಪುಟ್ಟಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ ಹಾಗೂ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರ ಜೊತೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ MLC ಪುಟ್ಟಣ್ಣ, ನಾನು ನಿನ್ನೆ ರಾತ್ರಿ ಬೆಳಗಾವಿಗೆ ಬಂದು ಒಂದಿಷ್ಟು ಎಲ್ಲ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳನ್ನ ಕರೆದು ಔಪಚಾರಿಕವಾಗಿ ಸಭೆಯನ್ನು ಮಾಡಿದ್ದೇನೆ ಅಂತ ಅವರು ಮಾಹಿತಿ ನೀಡಿದರು. ವಾಯುವ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರಗಳ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವ ಹನುಮಂತ ನಿರಾಣಿ, ಅರುಣ್ ಶಹಾಪುರ ಅವರಿಗೆ ಬೆಳಗಾವಿ ಜಿಲ್ಲೆಯ ಬಹುತೇಕ ಶಿಕ್ಷಕರು ಪದವೀಧರರು ಬೆಂಬಲಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ ಎಂದು MLC ಪುಟ್ಟಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ ಹಾಗೂ ಜಿಲ್ಲೆಯ ಬಿಜೆಪಿ ಮುಖಂಡರ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ MLC ಪುಟ್ಟಣ್ಣ, ನಾನು ನಿನ್ನೆ ರಾತ್ರಿ ಬೆಳಗಾವಿಗೆ ಬಂದು ಒಂದಿಷ್ಟು ಎಲ್ಲ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳನ್ನು ಕರೆದು ಒಂದು ಔಪಚಾರಿಕವಾಗಿ ಒಂದು ಸಭೆಯನ್ನು ಮಾಡಿದ್ದೇನೆ. ಅದರಲ್ಲಿ ಬಹುತೇಕ ಶಿಕ್ಷಕರ ಸಂಘಟನೆಗಳು, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಹಾಗೂ ಕಾಲೇಜುಗಳ ಸಂಘ, ಅದರ ಅಧ್ಯಕ್ಷ SN ಮಠದ ಪ್ರಧಾನ ಕಾರ್ಯದರ್ಶಿ ಸಲೀಂ ಕಿತ್ತೂರ ಹಾಗೂ ಪದಾಧಿಕಾರಿಗಳಾದ ME ಕೋರಿಶೆಟ್ಟಿ, RJ ಸೊಲ್ಲಾಪುರೆ, BP ಬೆಳಗಾವಂಕರ್, PP ಪಾಟೀಲ್, SA ಸಂದ್ರಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳನ್ನು ಸಭೆ ಮಾಡಿದ್ದೇನೆ. ಎಲ್ಲರೂ ಕೂಡ ಅರುಣ್ ಶಹಾಪುರ ಅವರಿಗೆ ಶಿಕ್ಷಕರ ಕ್ಷೇತ್ರದಲ್ಲಿ, ಹನುಮಂತ ನಿರಾಣಿ ಅವರಿಗೆ ಪದವೀಧರ ಕ್ಷೇತ್ರದಲ್ಲಿ ಬೆಂಬಲ ಕೊಡುವ ಭರವಸೆ ಕೊಟ್ಟಿದ್ದಾರೆ ಎಂದರು. ನಾನು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪ್ರಧಾನಿಯಾಗಿದ್ದರೂ ಕೂಡ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ ಜಿಲ್ಲೆಯ ಯಾವುದೇ ಶಿಕ್ಷಕರು ಪದವೀಧರರು ಬೆಂಗಳೂರಿಗೆ ಬಂದರೆ ಅತ್ಯಂತ ಪ್ರಾಮಾಣಿಕವಾಗಿ 100ಕ್ಕೆ 100ರಷ್ಟು ಅವರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ ಮಾಡಿದ್ದೇನೆ. ನಾನು ಎಂದಿಗೂ ಕೂಡ ಬೆಂಗಳೂರಿನ ಶಿಕ್ಷಕರು ಬೇರೆ, ಬೆಳಗಾವಿ ಶಿಕ್ಷಕರು ಬೇರೆ ಎಂದು ತಿಳಿದುಕೊಂಡಿಲ್ಲ. ಅದು ಬಹಳಷ್ಟು ಶಿಕ್ಷಕರಿಗೆ ಕೊಟ್ಟಿದೆ. ಅದೇ ರೀತಿ ಅರುಣ್ ಶಹಾಪುರ ಅವರು ಶಿಕ್ಷಕರ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಒಟ್ಟಿಗೆ ಸೇರಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರು CM ಆದ ವೇಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ 11 ದಿನಗಳ ಕಾಲ ಅಹೋರಾತ್ರಿ ಧರಣಿ ಮಾಡಿದೆವು ಎಂದರು. ಮುಂದುವರೆದು ಮಾತನಾಡಿದ ಪುಟ್ಟಣ್ಣ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಕಾಗೇರಿ ಅವರು ಶಿಕ್ಷಣ ಸಚಿವರಾಗಿದ್ದ ವೇಳೆಯೂ ಶಿಕ್ಷಕರ ಸಮಸ್ಯೆಗಳನ್ನು ಇಟ್ಟುಕೊಂಡು ಅವತ್ತು ನಾವು ಹೋರಾಟ ಮಾಡಿದ್ದೇವೆ. ಎಲ್ಲ ಸಂದರ್ಭದಲ್ಲಿಯೂ ನಾನು, ಅರುಣ್ ಶಹಾಪುರ, ಹನುಮಂತ ನಿರಾಣಿ, ಮಹಾಂತೇಶ್ ಕವಟಗಿಮಠ ನಾವೆಲ್ಲ ಸದನದ ಹೊರಗೂ ಮತ್ತು ಒಳಗೂ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಎಂದರು. 2006ರಲ್ಲಿ 95ರವರೆಗೆ ಅನುದಾನ ಕೊಡಬೇಕು ಎಂದು ಆಗ್ರಹಿಸಿ ನನ್ನ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟ ಮಾಡಿದ್ದೇವೆ. ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿಯಲ್ಲಿ ಹೋರಾಟ ಮಾಡಿ ಕೊನೆಗೆ ಬೆಂಗಳೂರಿನಲ್ಲಿ ಹೋರಾಟ ಮಾಡಿ 95ರವರೆಗೆ ಅನುದಾನ ಕೊಡಬೇಕು ಎಂದು ತೀರ್ಮಾನ ಮಾಡಿಸಿದೆವು. ಒಟ್ಟಿನಲ್ಲಿ ಅರುಣ್ ಶಹಾಪುರ, ಹನುಮಂತ ನಿರಾಣಿ ಗೆಲುವು ಖಚಿತ ಎಂದು MLC ಪುಟ್ಟಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ 2006ರಲ್ಲಿ ಬಹುದೊಡ್ಡ ಹೋರಾಟ ಆಯಿತು. 95ರವರೆಗೆ ಅನುದಾನ ಕೊಡಬೇಕು ಅಂತ ನಾನೇ ಅದರ ನೇತೃತ್ವವನ್ನು ವಹಿಸಿದ್ದೆ. ಬೆಳಗಾಮಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ, ಹುಬ್ಬಳ್ಳಿನಲ್ಲಿ ಒಂದು ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಒಂದು ಹೋರಾಟ ಮಾಡಿದ್ವಿ, ಅದೇ ರೀತಿಯಲ್ಲಿ ಗುಲ್ಬರ್ಗದಲ್ಲಿ ಒಂದು ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲಿ ಕೊನೆಗೆ ಹೋರಾಟ ಮಾಡಿ 95ರವರೆಗೆ ಅನುದಾನ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿಸ್ತಾರೆ. ಅದೇ ರೀತಿಯಲ್ಲಿ IT ಏನವರು ಕೂಡ ನಾವು ಬಂದಂಥ ವರ್ಷದಲ್ಲಿ 65%ವರೆಗೆ ಅನುದಾನವನ್ನು ಇಳಿಸ್ಬಿಟ್ಟಿದ್ರು. ಅದು 100% ಏರಿಸಬೇಕು ಅಂತೇಳಿ ಅದಕ್ಕೂ ಕೂಡ ಗುಲ್ಬರ್ಗದಲ್ಲಿ ಹೋರಾಟ ಮಾಡಿದ್ವಿ, ಹುಬ್ಬಳ್ಳಿನ ಹೋರಾಟ ಮಾಡಿದ್ವಿ, ಬೆಳಗಾಂನಲ್ಲೂ ಕೂಡ ಒಂದು ಸಭೆನ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ. ಅದನ್ನು ಕೂಡ 100% ಅನುದಾನವನ್ನು ಕೊಡಬೇಕು ಅಂತ ಮಾಡಿದ್ವಿ. ಅದೇ ರೀತಿಯಲ್ಲಿ JOC-ನಲ್ಲಿ ಕೆಲಸ ಮಾಡ್ತಿದ್ದಂಥ ಎಲ್ಲ ನೌಕರರನ್ನು ಅವರನ್ನು ಕನ್ಫರ್ಮ್ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಅನುಮೋದನೆ ಮಾಡಿಸಿ ಸರ್ಕಾರದಿಂದ
ಸಂಬಳ ಬರೋ ರೀತಿಯಲ್ಲಿ ಅವರು ಕೂಡ ಮಾಡಿದ್ದೀವಿ. ಹೀಗೆ 10 ಹಲವಾರು ರೀತಿಯಲ್ಲಿ ನಾವು ಶಿಕ್ಷಕರ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತಿನ ದಿನದಲ್ಲಿ ಯುವ ಮಿತ್ರರಾಗಿರ್ತಕ್ಕಂಥ ಅರುಣ್ ಶಾಪುರ್ ಅವರು 3ನೇ ಬಾರಿಗೆ ಈ ಒಂದು ನಮ್ಮ ಶೈಕ್ಷಣಿಕ ಸಮಸ್ಯೆಗಳನ್ನು ಅವರನ್ನು ಅರ್ಥಕೊಂಡಿದ್ದಾರೆ, ಗೊತ್ತಿದೆ. ಹಾಗಾಗಿ ಎಲ್ಲ ನನ್ನ ಶಿಕ್ಷಕ ಮತದಾರ ಬಂಧುಗಳು, ಇತರೆ ನನ್ನ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಮಾನ್ಯ ಅರುಣ್ ಶಾಪುರ್ ಅವರಿಗೆ ಗೆಲುವನ್ನು ತಂದುಕೊಳ್ಬೇಕು ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ಪದವೀಧರ ಕ್ಷೇತ್ರದಿಂದ ಹನುಮಂತ ನಿರಾಣಿ ಅವರೂ ಕೂಡ ನಮ್ಮ ಶಿಕ್ಷಕರ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟಗಳನ್ನು ನಮ್ಮ ಜೊತೆ ಸೇರಿ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ನಾನು ಪದವೀಧರ ಕ್ಷೇತ್ರ ನಾನು ಬರುವುದಿಲ್ಲ ಅನ್ನುವಂಥ ಮಾತನ್ನು ಯಾವತ್ತೂ ಕೂಡ ಹೇಳಿಲ್ಲ. ಅವ್ರು ಯಾವತ್ತೂ ಕೂಡ ಶಿಕ್ಷಕರು ಕೂಡ ನನ್ನ ಮತದಾರರೇ, ಅವರಿಂದನೇ ಕೂಡ ನಾನು ಎಲೆಕ್ಟ್ ಆಗಿದ್ದೀನಿ ಅನ್ನೋದನ್ನು ಇಟ್ಕೊಂಡು ಅವರು ಕೂಡ ನಮ್ಮ ಜೊತೆಗೆ ಸದನದ ಒಳಗೆ ಸದನದ ಹೊರಗೆ ಅವರು ಕೂಡ ಹೋರಾಟವನ್ನು ಮಾನ್ಯ ಹನುಮಂತ ನಿರಾಣಿ ಅವರು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಈ ಬಾರಿ 2ನೇ ಬಾರಿ ನಿಂತಿದ್ದಾರೆ. ಹಾಗಾಗಿ ದಯಮಾಡಿ ಒಂದು ಕಡೆ ಮೋದಿಯವರ ನಾಯಕತ್ವ, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವ, ನಮ್ಮ ಮಾನ್ಯ ಯಡಿಯೂರಪ್ಪನವರು, ಇತರ ನಮ್ಮ ಪಕ್ಷದ ಹಿರಿಯ ಮುಖಂಡರೆಲ್ಲರ ಹೆಸರನ್ನು ಹೇಳೋಕ್ಕಾಗಲ್ಲ, ಆದರೆ ಎಲ್ಲ ಮುಖಂಡರನ್ನು ಒಂದು ಹೋರಾಟವನ್ನು ಮಾಡಿ ಈ ಒಂದು ನಮ್ಮ BJP ಪಕ್ಷದ ಗೆಲ್ಲಿಸಬೇಕು ಅಂತ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತೀವಿ. ಬರೀ ಹನುಮಂತ ನಿರಾಣಿಯವರು ಬರೀ ಪದವೀಧರರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ, ಪದವೀಧರರು ಮತ್ತು ಶಿಕ್ಷಕರ ಪರವಾಗಿ ಅವರು ಕೂಡ ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ತೀನಿ, ದಯಮಾಡಿ ಎಲ್ಲರೂ ಕೂಡ ನನಗೆ ಈ ಒಂದು ಸಂದರ್ಭದಲ್ಲಿ ಮತವನ್ನು ಕೊಡಬೇಕು. ಫಸ್ಟ್ ಪ್ರಿಫರೆನ್ಷಿಯಲ್ ಓಟನ್ನು, ಮೊದಲ ಆದ್ಯತೆ ಮತವನ್ನು ಇಬ್ಬರು ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ. ನಮ್ಮ ಅರುಣ್ ಶಾಪುರ್ ಅವರು ಎಲೆಕ್ಷನ್ ಇದ್ದಾಗ ಮಾತ್ರ ಕ್ಷೇತ್ರಕ್ಕೆ ಬರ್ತಾರೆ, ಉಳಿದ ದಿನ ಎಲ್ಲ ಬೆಂಗಳೂರು ಶಿಫ್ಟ್ ಆಗಿರ್ತಾರೆ ಅಂತ ಒಂದು ಆರೋಪ ಇದೆ. ಆ ನಿಟ್ಟಿನಲ್ಲಿ ಏನು ಮಾಡ್ತೀರಿ? 10 ವರ್ಷದಲ್ಲಿ ಎಷ್ಟು ಸರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಏನೇನು ಕೆಲಸ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅಥವಾ ನೀವು ಹೇಳ್ತೀರಿ? ಸರ್, ಒಂದೇ ನಿಮಿಷ, ನಾನು ಸಮಸ್ಯೆಗಳನ್ನ ಬಗೆಹರಿಸಲು ಆದರೆ ನಾನು ಕೇಂದ್ರ ಸ್ಥಾನ ಬಹುತೇಕ ನನ್ನ ಎಲ್ಲ MLCಗಳಿಗೂ ಪಕ್ಷಾತೀತವಾಗಿ ಹೇಳಿರೋದು ಕೇಳಿ ಎಲ್ಲರೂ ಹೋಗೋದು. ಪಕ್ಷಾತೀತವಾಗಿ ನಿಮ್ಮ ಟೀಚರ್ಸ್ ಯಾರು ಬಂದು ಅಂತ ಕಳಿಸಿರ್ತೀರಿ, ಎಲ್ಲ ಕೆಲಸ ಮಾಡ್ತೀವಿ. ಅಲ್ಲ, ನಿಮ್ ಸಮರ್ಥನೆ ಮಾಡ್ಕೋಬೇಡಿ. ಈಗ ನಿಮ್ಮ ನಾನ್ ಪರ್ಫಾರ್ಮಿಂಗ್ ಕ್ಯಾಂಡಿಡೇಟ್ಸ್ ಮುಂದಿಟ್ಕೊಂಡು ಮೋದಿ ಅವ್ರ ಫೇಸ್ ತೋರಿಸಿ ಎಷ್ಟು ದಿನ ಊಟ ಕೇಳೋರು ನಿಮ್ಮ ಅರುಣ್ ಶಾಪುರ್ ಅವರಿಗೆ ಈಗ 2 ಟರ್ಮ್ಸ್ ಕಂಪ್ಲೀಟ್ ಆಯಿತು. ವಿ ಹ್ಯಾವ್ ನೆವರ್ ಸೀನ್ ಹಿಮ್. ಲೆಟ್ ಮಿ ಕಂಪ್ಲೀಟ್. ವಿ ಹ್ಯಾವ್ ನೆವರ್ ಸೀನ್ ಹಿಮ್. ಈಗ ನಿಮ್ಮ ನಾನ್ ಪರ್ಫಾರ್ಮಿಂಗ್ ಕ್ಯಾಂಡಿಡೇಟ್ ಅಂತ ಎಲ್ಲ ಈಗ ಮೋಸ್ಟ್ಲಿ ಕೆಲವು ಆಫೀಸ್ ಬೇರೋಸ್ ನಿಮಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಶಿಕ್ಷಕರು ಸಪೋರ್ಟ್ ಮಾಡ್ತಾರಂತೇನಿಲ್ಲ. ಸೊ ನಿಮ್ಮ ನಾನ್ ಪರ್ಫಾರ್ಮಿಂಗ್ ಕ್ಯಾಂಡಿಡೇಟ್ಸ್ ತೋರಿಸಿ ನೀವು ಏನು ಮಾಡೋಲ್ಲ ಈಗ? ಅಲ್ಲ, ನಾನ್ ಪರ್ಫಾರ್ಮಿಂಗ್ ಹೇಳಿ ಸರ್, ಒಂದು ನಿಮ್ಗೆ ನಾನು ಹೇಳ್ತೀನಿ ಸರ್, ಬೆಂಗಳೂರಿಗೆ ಬರಲ್ಲ ಅಂತ ಕೆಲಸ ಆಗಲ್ಲ. ಮೊದಲನೇದು ಸರ್, ಈ ಭಾಗದ ಎಷ್ಟು ದೂರ ಇದೆ ನಿಮಗೆಲ್ಲ ಗೊತ್ತು. 2ನೇದು, ಇದು ದೊಡ್ಡ ಡಿಸ್ಟ್ರಿಕ್ಟ್ಗಳು ಸರ್, 4 ಜಿಲ್ಲೆಗಳು ಸೇರಿ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಸರ್. 4 ಡಿಸ್ಟ್ರಿಕ್ಟ್ ನೀವು ಒಂದ್ಸಲ ಹೋದ್ರೆ ಒಂದು ತಿಂಗಳಿಗೂ ಕೂಡ ಒಂದ್ಸಲ 2 ಸಲ ಹೋಗಲ್ಲ. ಆ ಕಡೆ ಬೆಂಗಳೂರಿಗೆ ಹೋಗ್ಬೇಕು, ಬಂದಂಥ ಸಮಸ್ಯೆನ ಬಗೆಹರಿಸ್ಬೇಕು. ಆಮೇಲೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ನಾನು ಸರ್. ಒಂದು ಬೆಳಗಾಮದು ಒಂದು ಸಮಸ್ಯೆ ಬಂತು, ಒಂದು ರಿಕ್ರೂಟ್ಮೆಂಟ್ ನಡೆದಿತ್ತು 2006ರಲ್ಲಿ ಅನಿಸುತ್ತೆ. 7 ಜನ ಅಪಾಯಿಂಟ್ ಆಗಿದ್ರು. ಅವ್ರಿಗೆ ಅವ್ರು ಸೇರಿದಂಥ ಸಂದರ್ಭದಲ್ಲಿ ಗ್ರಾಮೀಣಕ್ಕೆ ಬರ್ತಾಯಿತ್ತು. ಗ್ರಾಮೀಣಕ್ಕೆ ರೂಪಾಂತರ ಸರ್ಟಿಫಿಕೇಟ್ ತಗೊಂಡು ಸೇರಿದ್ರು ಅವರು. ಆದರೆ ಇದು ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋವಾಗ ಅದು ನಗರಸಭೆಯಾಗಿ ಶಿಫ್ಟ್ ಆಗ್ಬಿಡ್ತು. ಪಟ್ಟಣ ಪಂಚಾಯತ್ ನಗರಸಭೆ ಕೊಡೋದಿಲ್ಲ ಅಂತ ಮಾಡ್ಬಿಡ್ತು ಸರ್. ಅದು ಹೋರಾಟ ಮಾಡ್ಬೇಕಾದ್ರೆ 10 ವರ್ಷ ಹೋರಾಟ ಮಾಡಿದ್ವಿ. 10 ಇಯರ್ಸ್ 1000 ಸಲ ಹೋಗಿರ್ಬೇಕು ನಾವು. 1000 ಸಲ ಸರ್, ಬರೀ 7 ಜನ ಟೀಚರ್ಸ್, ಬರೀ 7 ಜನ. ನಾನಿರ್ಬೋದು, ಅರುಣ್ ಶಾಪುರ್ ಇರ್ಬೋದು, ನಾನು 1000 ಸಲ ಹೋಗಿದ್ದೀವಿ ಸರ್. ಆನೆಸ್ಟಾಗಿ ಹೇಳ್ತಾ ಇದ್ದೀವಿ. ನಾವು ಕೇಳಿಬೇಕಾದ್ರೆ ಅವ್ರದ್ದು ಒಂದು ಕಾಫಿ ಕುಡ್ದಿಲ್ಲ ನಾವು, ಏನಂದ್ರಿಂದ. ಆದರೆ ಅವರೆಲ್ಲರೂ ಕೂಡ ನಮ್ಮವರೇ. ಆದರೂ ಕೂಡ ಅರುಣ್ ಶಾಪುರ್ ಅವರು ಕೂಡ ಏನು ಅಂತಂದರೆ ಅವರು ಈ ಭಾಗ ನಾನು ಅಂದ್ಕೊಳ್ಳೋದು ಏರಿಯಾ ಜಾಸ್ತಿ ಇರೋದ್ರಿಂದ ಅವರು ಜಾಸ್ತಿ ಬಂದಿಲ್ಲ ಅಂದರೆ. ಆದರೆ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಿಮಗೆ ಗೊತ್ತು, ನಾವು 4 ಸಲ ಅಲ್ಲೋದು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತು. ಅದೇ ಇಲ್ಲೂ ಕೂಡ ಇವರು 4 ಜಿಲ್ಲೆನ ಮೇಂಟೈನ್ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ, ಮಾಜಿ MLC ಮಹಾಂತೇಶ್ ಕೌಟಗಿಮಠ, ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್, ನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಶಶಿಕಾಂತ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಮುರುಗೇಂದ್ರ ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಳೆಯಿಂದಾದ ಅಸ್ತವ್ಯಸ್ತ ಆಗಿರುವ ಬಗ್ಗೆ ಇಂದು ಗಮನ ಸೆಳೆದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸಿಎಂ ಬಳಿ ನಿಯೋಗ ಕೊಂಡೊಯ್ಯುವುದಾಗಿ ಭರವಸೆ ನೀಡಿದ್ರು. ಈಗಾಗಲೇ ಕೇಂದ್ರ ಸರ್ಕಾರ ಸಾವಯವ ಕೃಷಿಗೆ ಹಲವಾರು ರೀತಿಯ ಯೋಜನೆಗಳನ್ನ ಸಿದ್ಧಪಡಿಸ್ತಾ ಇದೆ. ರೈತರಿಗೆ ಈ ಮೂಲಕ ಮನವಿ ತಿಳಿಸುವುದೇನೆಂದ್ರೆ ಆ ಎಲ್ಲ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಅವರು ರೈತರಿಗೆ ಸಲಹೆಯನ್ನ ಕೂಡ ನೀಡಿದ್ರು. ಒಂದು, ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ
ಜನಜೀವನ ಒಂದಿಷ್ಟು ಅಸ್ತಿತ್ವ ಆಗಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ನಾನು ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಾನು ವರ್ಚುವಲ್ ಸಭೆಯ ಮೂಲಕ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಮಂಡಲ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಪದಾಧಿಕಾರಿಗಳು ಅವರೆಲ್ಲರಿಗೂ ವಿನಂತಿಯನ್ನು ಮಾಡಿದ್ದೇನೆ. ನಿಮ್ಮ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ರೈತ ಹಾನಿಯಾಗಿದೆ ಆ ವರದಿಯನ್ನು ರಾಜ್ಯಕ್ಕೆ ನಮ್ಗೆ ಕಳಿಸಿಕೊಟ್ರೆ ನಾವು ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗದ ಮುಖಾಂತರ ಹೋಗಿ ಭೇಟಿಯಾಗಿ ಆ ಸಂಬಂಧಪಟ್ಟಂಥ ರೈತರಿಗೆ ಒಂದಿಷ್ಟಾದರೂ ಸಹಾಯ ಮಾಡಲಿಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸಂಘಟನೆ ವತಿಯಿಂದ ಸರ್ವೆ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ. ಸರ್ಕಾರ ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಮತ್ತು ಬೀಜದ ದಾಸ್ತಾನನ್ನು ಮಾಡಿಕೊಂಡಿದೆ. ಪ್ರತಿ ವರ್ಷ ನಮ್ಗೆ ಎಷ್ಟು ಬೇಕಾಗ್ತದೆ ಅನ್ನುವಂಥದ್ದು ಒಂದು ಅಂದಾಜು ಇರ್ತದೆ. ಅಂದಾಜು ವರದಿಯ ಮೇಲೆ ಈಗಾಗಲೇ ಗೊಬ್ಬರ ದಾಸ್ತಾನಾಗಿದೆ. ಆದರೆ ಇದರ ಮಧ್ಯೆ ನಾವು ಇನ್ನೂ ಪ್ರದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಂದರೆ ಪೆಟ್ರೋಲಿಯಂ ಕ್ಷೇತ್ರದಲ್ಲಿ. ಹೀಗಾಗಿ ರಸಗೊಬ್ಬರದಲ್ಲಿ ಒಂದಿಷ್ಟು ವ್ಯತ್ಯಯ ಆಗ್ಬೋದು. ಆದರೆ ಅದನ್ನು ಇಲ್ಲಿವರೆಗೂ ಯಾವುದೇ ವ್ಯತ್ಯಯ ಆಗದಂತೆ ಸರ್ಕಾರ ನಿಭಾವಣೆ ಮಾಡ್ಕೊಂಡು ಬಂದಿದೆ. ಮುಂದಿನ ದಿವಸಗಳಲ್ಲಿಯೂ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತದೆ. ಮತ್ತು ಕಳೆದ ಈ ತಿಂಗಳ ಅವಧಿಯಲ್ಲೇನೆ ಸುಮಾರು 60,000 ಕೋಟಿ ರೂಪಾಯಿಯನ್ನು ರಸಗೊಬ್ಬರ ದರ ಹೆಚ್ಚಾಗಬಾರ್ದು ಅನ್ನೋಂಥ ಕಾರಣದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ಘೋಷಣೆ ಮಾಡಿದೆ. ಮತ್ತು ಬಜೆಟ್ನಲ್ಲಿ ನಾವೇನು 1.10 ಲಕ್ಷ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ, ಅದನ್ನು ಇನ್ನೂ 1.05 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಮಾಡಿ ಒಟ್ಟು ರಸಗೊಬ್ಬರ ಸಬ್ಸಿಡಿಗೆ 2.15 ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ತೆಗೆದಿಟ್ಟಿದೆ. ರೈತರು ಯಾರೂ ಭಯಭೀತರಾಗಬೇಕಾದಂಥ ಅಗತ್ಯ ಇಲ್ಲ. ಆದರೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ, ರೈತರಿಗೆ ಕೆಮಿಕಲ್ ಫ್ರೀ ಆಹಾರವನ್ನು ನಾವು ತಿನ್ನೋದನ್ನು ಕಲಿಬೇಕು. ಹೀಗಾಗಿ ರಸಗೊಬ್ಬರ ಬಳಕೆಯನ್ನು ಬರುವಂಥ ದಿನಗಳಲ್ಲಿ ಭಾಳ ಕಡಿಮೆ ಮಾಡಬೇಕು. ಆ ಕಾರಣದಿಂದ ಶೂನ್ಯ ಬಂಡವಾಳದ ಕೃಷಿ ಇರ್ಬೋದು, ಅಥವಾ ನೈಸರ್ಗಿಕ ಕೃಷಿ ಇರ್ಬೋದು, ಅಥವಾ ಸಾವಯವ ಕೃಷಿ ಇರ್ಬೋದು, ಪರಂಪರಾಗತ ಕೃಷಿ ಇರ್ಬೋದು, ಈ ಕೃಷಿ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ರೈತರಿಗೆ ವಿನಂತಿಯನ್ನು ಮಾಡ್ತೇನೆ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣದ ಸುಕ್ಷೇತ್ರ ಅಂಕಲಿಮಠ ಜಾತ್ರೆ ಮಹೋತ್ಸವ ಅಂಗವಾಗಿ ಗುರು ನಿರುಪಾದೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ದಾಸೋಹರತ್ನ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ರವಿ ಡಿ ಚನ್ನನವರ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ಸುಕ್ಷೇತ್ರ ಅಂಕಲಿಮಠ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಗುರು ನಿರುಪಾದೇಶ್ವರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ದಾಸೋಹರತ್ನ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಮಠದಿಂದ ಜಿಲ್ಲಾ ನ್ಯಾಯಾಧೀಶರಾದ NS ಪಾಟೀಲ್ ಹಾಗೂ ಪೊಲೀಸ್ ಇಲಾಖೆ ದಕ್ಷಾಧಿಕಾರಿ ರವಿ ಡಿ ಚೆನ್ನಣ್ಣ ಅವರಿಗೆ ಶ್ರೀ ಗುರು ನಿರುಪಾದೇಶ್ವರ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿ ಗೌರವಿಸಿದರು. ನಂತರ ಭಕ್ತರಿಂದ ದಾಸೋಹರತ್ನ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ಜರುಗಿತು. ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ್, ಜಿಲ್ಲಾ ನ್ಯಾಯಾಧೀಶರಾದ NS ಪಾಟೀಲ್, ಪೊಲೀಸ್ ಇಲಾಖೆ ದಕ್ಷಾಧಿಕಾರಿ ರವಿ ಡಿ ಚೆನ್ನಣ್ಣ ಅವರ ವೇದಿಕೆ ಮೇಲೆ ಮಾತನಾಡಿದರು. ಈ ಎಲ್ಲ ಪದ್ಧತಿ, ಈ ಎಲ್ಲ ನಿಯಮಾವಳಿಗಳು ಕೂಡ ಇದುವರೆಗೂ ಭೂಮಿ ಮೇಲೆ ಬಂದು ಹೋಗಿರ್ತಕ್ಕಂಥ ಎಲ್ಲಾ ಮಹಾನ್ ಸಂತರು ಮನುಕುಲದ ಒಳಿತಿಗಾಗಿ, ನಮ್ಮೆಲ್ಲರ ಒಳಿತಿಗಾಗಿ, ಅದರಲ್ಲೂ ಶ್ರೀಸಾಮಾನ್ಯ ಅತ್ಯಂತ ಸಾಮಾನ್ಯ ವ್ಯಕ್ತಿಯ
ಒಳಿತಿಗಾಗಿ. ಯಾರು ಎಲ್ಲವನ್ನೂ ತಿಳಿದಿಲ್ಲವೋ, ಯಾರು ಎಲ್ಲವನ್ನೂ ಅರಿತಿಲ್ಲವೋ ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ ಜನರ ಆಡುವ ಭಾಷೆಯಲ್ಲಿ ಕೆಲ ಪದ್ಧತಿಗಳ ಮೂಲಕ ಅವರ ಬದುಕು ಸುಧಾರಿಸಲಿಕ್ಕೆ, ಆ ವ್ಯಕ್ತಿಯ ಕುಟುಂಬ ಸುಧಾರಿಸಲಿಕ್ಕೆ, ಇನ್ನೂ ಮುಂದುವರೆದು ಹೇಳಬೇಕು ಅಂದ್ರೆ ಆ ವ್ಯಕ್ತಿಯಲ್ಲಿ ಶಕ್ತಿ ಬರಲಿಕ್ಕೆ, ಚೈತನ್ಯ ಬರಲಿಕ್ಕೆ, ಗಟ್ಟಿಯಾಗಲಿಕ್ಕೆ, ಸಂಸಾರದ ಎಲ್ಲ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಪರಿವಾಚಾರ ವಿಚಾರಗಳನ್ನ ಕೆಲ ಮಂತ್ರಗಳ ರೂಪದಲ್ಲಿ, ಕೆಲ ಆಚರಣೆಗಳ ರೂಪದಲ್ಲಿ, ಕೆಲ ಪದ್ಧತಿಯ ರೂಪದಲ್ಲಿ ಜಾತ್ರೆ, ಪೂಜೆ, ಒಂದು ಪ್ರವಚನ, ಈ ಮಾಧ್ಯಮದ ಮೂಲಕ ಮನೆ ಮನೆಗೂ ತಲುಪಿಸ್ಲಿಕ್ಕೆ, ಆ ಮನೆಯಲ್ಲಿರುವ ಪ್ರತಿ ಹಿರಿಯರಿಗೂ ತಲುಪಿಸ್ಲಿಕ್ಕೆ, ತಾಯಂದರಿಗೆ ತಲುಪಿಸ್ಲಿಕ್ಕೆ, ಹಿರಿಯರಿಗೆ ತಲುಪಿಸ್ಲಿಕ್ಕೆ ತಲತಲಾಂತರದಿಂದ ಹಿರಿಯರೆಲ್ಲ ಮಾಡಿದ ಕೆಲ ಪದ್ಧತಿಗಳ ಪರಿಣಾಮ ಮಠ, ಮಾನ್ಯ, ಗುಡಿ, ಗುಂಡಾರ, ಆಚಾರ, ವಿಚಾರ, ಈ ಆಚಾರ ವಿಚಾರಗಳೆಲ್ಲ, ಈ ಪೂಜೆ ಪುನಸ್ಕಾರಗಳೆಲ್ಲ, ಈ ಜಾತ್ರೆ ಪದ್ಧತಿಗಳೆಲ್ಲ ಪ್ರತಿ ವರ್ಷ, ಪ್ರತಿ ಒಂದು ನಿಗದಿತ ಅವಧಿಗೆ ನಾವು ಮಾಡದಾಗಲೆಲ್ಲ ನಮ್ಮಲ್ಲಿ ಗಟ್ಟಿತನ ತರಲಿಕ್ಕೆ ಇರ್ತಕ್ಕಂಥ ಪದ್ಧತಿಗಳು. ಪ್ರಾರ್ಥನೆಯೇ ಆಗಿರಲಿ, ಪೂಜೆಯೇ ಆಗಿರಲಿ, ನಾವು ತಾಯಿ ಮಾತೆಯ ಅನ್ನಪೂರ್ಣೇಶ್ವರಿಗೆ ನಡೆದುಕೊಳ್ಳೋದೇ ಇರಲಿ, ನಿರುಪಾದೀಶ್ವರನಿಗೆ ನಡೆದುಕೊಳ್ಳೋದೇ ಆಗಿರಲಿ, ನಮ್ಮ ಮಧ್ಯೆ ಚರ್ಮ ದೇಹಧಾರಿಗಳಾಗಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಂದವಾಡಿಕೆ ಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ದೇವರು ಹಾಗೂ ಫಕೀರೇಶ್ವರ ಮಹಾಸ್ವಾಮಿಗಳು ವಹಿಸಿದರು. ಇಲ್ಲಿಂದ ಲೇಟ್ ಅಂತ ಅಲ್ಲಿಂದ ಓಡಿಸ್ತಾರೆ. ಇಲ್ಲಿ ಬಂದು ಕೊನೆಯ ತನ ಇರಬೇಕು ನಾವು. ಬಹುಶಃ ಇವತ್ತು ನಾನು ಭಾಷಣಕಾರನಾಗಿ ಬಂದಿಲ್ಲ, ಸಂವಿಧಾನ ವಹಿಸಿ ಆಶೀರ್ವಚನ ನೀಡಕ್ಕೆ ಬಂದಿಲ್ಲ. ಆಗ್ಲೇ ರವಿ ಅಣ್ಣವ್ರು ತಿಳಿಸಿದೆ. ಈಗ ಅನುಭವದ ನುಡಿಗಳನ್ನು ಕೇಳಕ್ ಬಂದಿದ್ದೀವಿ. ಅವ್ರು ಮತ್ತೆ 10 ನಿಮಿಷ ಮುಗಿಸ್ಬಿಡ್ತೀನಿ ಅಂದ್ರು. ಇಲ್ಲ ಸರ್, ನಾನು 2 ನಿಮಿಷ ಮುಗಿಸ್ತೀನಿ, ನೀವೇ ಮಾತಾಡ್ರಿ, ಇವತ್ತು ಕೇಳಕ್ ಬಂದೀನಿ ಅಂದಿದ್ರಿಂದ ಅವರು ಹೇಳಿದಲ್ಲ, ನಮ್ಮ ಕಡೆ ಎಲ್ಲ ಸಿಗ್ತಿರ್ತೀವಿ, ನೀವು ನಾವು ಮಾತಾಡ್ತಿರ್ತೀವಿ, ಸುತ್ತ ಹತ್ತಳಿ ಪುರಾಣಕ್ಕೆ ಬಂದ ಬರ್ತೀವಿ. ನೀವು ಇದ್ದೀರಿ ಎಲ್ಲರೂ, ಅವೇ ಮುಖಗಳದಾವ. ಆದ್ರೆ ಇವತ್ತು ನನ್ನ ನಿರೀಕ್ಷೆಯನ್ನು ಹೆಚ್ಚಿಗಿಟ್ಟಿದೆ. ರವಿ ಡಿಕ್ಷನ್ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಯುವಕರು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸೇರಿರ್ತಾರಂತ ನಾ ಮಾಡಿ, ಅದೆಲ್ಲ ಬೆಳೀತಲಿನ ಬಾಳ ಅದಾವ, ಅವು ಇಲ್ಲ. ಅದೇ ಬೇಕಾಗಿರೋದು. ಎಲ್ಲ ಯುವಕ ಮಿತ್ರರಲ್ಲಿ ಕೂಡ ಸಂಸ್ಕಾರ, ಸನ್ನಡತೆ, ಧರ್ಮದಲ್ಲಿ ನಡೆಯುವಂತಹ ಮನಸ್ಥಿತಿ ನಾವೆಲ್ಲ ಯುವಕ ಮಿತ್ರರಲ್ಲಿ ಬರಬೇಕನ್ನೋ ಕಳಕಳಿಯನ್ನ ನಮ್ಮ ರವಿ ಅಣ್ಣವರು ಇಲ್ಲಿವರೆಗೆ ನೀಡಿದ್ರು. ಬಹಳ ತಗೊಳ್ಳಲ್ಲ, ಒಂದೇ ವಚನಗಳು ಮುಗಿಸ್ತೀನಿ. ನೀವೆಲ್ಲ ಕೇಳಿದಿರಿ, ನೀನೊಲಿದರೆ ಹೊರಡು ಅನ್ನೋರು ಉದಯ್ಯ, ನೀನೊಲಿದರೆ ಹೊರಡು ಭಯನ ಉದಯ್ಯ, ನೀನೊಲಿದರೆ ಸಕಲ ಪಣಿ ಪದಾರ್ಥವು ಇದರಲ್ಲಿರುತ್ತವು ನೋಡ ಕೂಡಲ ಸಂಗಮ ದೇವ ಅನ್ನೋ ವಚನದೊಳಗಡೆ ನಾವೇನ್ ಅನ್ಕೊಂತೀವಿ, ನೀವು ಒಲಿದ್ರ ಅಂತಂದ್ರ ಹೇಳಿದ್ರೆ ಎಲ್ಲರೂ ಮಾತಾಡ್ತಾ ಭಗವಂತನ ನಂಬಿರೋರು ನಾವು. ಹೌದ್ರಿ, ದೇವರು ನಮ್ಗೆ ಒಲಿದ್ಬೇಕಂದ್ರ ನಮ್ಗ ಒಣಗಿರುವಂತಹ ಗಿಡ ಕೂಡ ಸಿಗುತ್ತದ, ಹೊರಡಾಗಿರುವಂತಹ ಆಕಳ ಸಮೇತ ನಮ್ಗೆ ಹೈನನ್ನ ನೀಡುತ್ತದೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಶರಣರು ನಮಗೆ ಅದನ್ನ ಹೇಳಿಲ್ಲ. ನೀ ಒಲಿದರೆ ಅದನ್ನ ನಿಲ್ಬೇಕಲ್ಲ ಒಂದು ಕ್ಷಣ. ನೀ ಅಂದ್ರೆ ಯಾರು? ನಾನು. ಇವತ್ತಿದ್ದೀವಲ್ಲ, ಇದು 3.5 ಮಾಡೋ ದೇಹ, ಇದು ಪಟ್ಟಿದ್ದಂಗೆ. ಇದು ಚಿಗುರ್ಬೇಕಂತಂದ್ರೆ ನೀನು ಒಲಿಬೇಕು. ಅಂದ್ರೆ ಬಿಲೀವ್ ಯುವರ್ ಸೆಲ್ಫ್ ಫಸ್ಟ್. ನಿನ್ನೊಳಗೆ ನೀನು ನಂಬು, ನಿನ್ನನ್ನು ನೀನು ನಂಬು, ಅವಾಗ ನಿನ್ನೊಳಗೆ ಒಂದು ಚಿಗುರು ಬರ್ತದೆ. ಆ ಚಿಗುರನ್ನೇ ಇಷ್ಟೊತ್ತವರೆಗೆ ಅವ್ರು ಹೇಳಿದ್ದು, ಬದುಕುವ ಉತ್ಸಾಹವನ್ನ ನಾವು ಪಡ್ಕೊಳ್ಬೇಕು.
ವೇದಿಕೆ ವೇಳೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ತುರಡಗಿ, ಬಸವಂತರಾಯ ಕುರಿ, ಕಾಂಗ್ರೆಸ್ ಪಕ್ಷದ ವಕ್ತಾರ HB ಮುರಾರಿ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದರು. ಬಸವರಾಜ್ ಹುನೂರು, S9 TV, ಲಿಂಗಸೂರು. ಗೋಕಾಕ್ ಸ್ಥಳೀಯ ಪ್ರತಿಷ್ಠಿತ ಗೋಕಾಕ್ ಶಿಕ್ಷಣ ಸಂಸ್ಥೆಯ GES ಪ್ರೌಢಶಾಲೆಯ ಪ್ರಸಕ್ತ ಸಾಲಿನ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸ್ನೇಹಾ ಕಾನಟ್ಟಿ 99.04 ಅಂದರೆ 619 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಭಾವನಾ ಬಿಲ್ಲಾ 98.88 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದರೆ, ಕೌಶಲ್ಯ ಮಠದ ಅವರು 97.6 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ಸ್ಥಳೀಯ ಪ್ರತಿಷ್ಠಿತ ಗೋಕಾಕ್ ಶಿಕ್ಷಣ ಸಂಸ್ಥೆಯ GES ಪ್ರೌಢಶಾಲೆಯ ಪ್ರಸಕ್ತ ಸಾಲಿನ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಸ್ನೇಹಾ ಕಾನಟ್ಟಿ 99.4% ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರೆ. ಭಾವನಾ ಬಿಲ್ಲಾ 98.88% ದ್ವಿತೀಯ ಸ್ಥಾನದಲ್ಲಿದ್ದಾರೆ ಹಾಗೂ ಕೌಶಲ್ಯ ಮಠದ 97.6% ತೃತೀಯ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಪರೀಕ್ಷೆಗೆ ಹಾಜರಾದ 125 ವಿದ್ಯಾರ್ಥಿಗಳಲ್ಲಿ 124 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಶಾಲೆಯ ಒಟ್ಟಾರೆ ಫಲಿತಾಂಶ 99.2% ದಾಖಲಾಗಿದ್ದು, 34 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 48 ಪ್ರಥಮ ಹಾಗೂ 27 ಜನ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಚೇರ್ಮನ್ YA ಕಡಕೋಳ, ನಿರ್ದೇಶಕ ಡಾಕ್ಟರ್ UB ಅಜರಿ, ಕಾರ್ಯದರ್ಶಿ RM ವಾಲಿ, ಮುಖ್ಯ ಶಿಕ್ಷಕಿ SS ವಿಜೇರೆ ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ. ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕ ಹೆಚ್ಚಿನ ಬೆಲೆಗೆ ಮಾರಾಟ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದುಗಲ್ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಆಕಾಶ್ ದಾನಿ ಮಾರಾಟ ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಲ್ಲ ದಾಸ್ತಾನುಗಳ ಬೆಲೆಯನ್ನ ಪರಿಶೀಲಿಸಿ ನಿಗದಿತ ದರದಲ್ಲಿ ಮಾರಾಟ ಮಾಡುವಂತೆ ಮಾಲೀಕರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ರು. ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕ ಹೆಚ್ಚಿನ ಬೆಲೆಗೆ ಮಾರಾಟ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದುಗಲ್ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಆಕಾಶ್ ದಾನಿ ಮಾರಾಟ ಮಳಿಗೆ ಭೇಟಿ ನೀಡಿ ಎಲ್ಲಾ ದಾಸ್ತಾನುಗಳ ಬೆಲೆಯನ್ನು ಪರಿಶೀಲಿಸಿ ನಿಗದಿತ ದರದಲ್ಲಿ ಮಾರಾಟ ಮಾಡುವಂತೆ ಮಾಲೀಕರಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ಪ್ರಸಕ್ತ ವರ್ಷ ಮುಂಗಾರು ಹಂಗಾಮಿನಲ್ಲಿ ಸಂಪೂರ್ಣ ಮಳೆಯಾಗಿದ್ದು, ಅನ್ನದಾತರು ಹೊಲಗಳಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕ ಖರೀದಿಸುವುದು. ಹೀಗಾಗಿ ಖರೀದಿಸಲು ಬರುವ ರೈತರಿಗೆ ಮಾರಾಟ ಮಳಿಗೆದಾರರು ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟದಲ್ಲಿ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಹೆಚ್ಚಿನ ಗಮನ ಹರಿಸಬೇಕು. ಈ ಬಾರಿ ಕಂಪನಿಗಳು ಸೂರ್ಯಕಾಂತಿ ಮತ್ತು ಗೊಬ್ಬರ ಬೆಲೆ ಏರಿಕೆ ಕಂಡು ಬಂದಿದ್ದು, ಆದ ಕಾರಣ ರೈತರಿಗೆ ನಿಗದಿತ ದರಕ್ಕಿಂತ ಹೆಚ್ಚಿಗೆ ಮಾರಾಟ ಮಾಡುವುದು ಕಾನೂನು ಬಾಹಿರ ಮತ್ತು ಅಂಗಡಿ ಮಾಲೀಕರು ರಸಗೊಬ್ಬರ ಕೊಡುವಾಗ POC ಮಷಿನ್ ಮೂಲಕ ದಾಸ್ತಾನು ಕ್ಲಿಯರ್ ಮಾಡಬೇಕು ಹಾಗೂ ಬೀಜ ಖರೀದಿ ಮಾಡಿದ ಕೃಷಿಕರಿಗೆ ಕಡ್ಡಾಯವಾಗಿ ರಸೀದಿ ನೀಡಬೇಕು. ನಿಷೇಧಿಸಿ ಕೀಟನಾಶಕಗಳನ್ನು ಮಾರಾಟ ಮಾಡಬಾರದು. ಒಂದು ವೇಳೆ ಮಾಲೀಕರು ಕಾನೂನು ಬಾಹಿರ ಚಟುವಟಿಕೆ ಕಂಡು ಬಂದಲ್ಲಿ ಅಂತಹವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕೃಷಿ ಅಧಿಕಾರಿಗಳು ಮಳಿಗೆ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಬಸವರಾಜ್ ಹುನೂರು, S9 TV, ಲಿಂಗಸೂರು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ KVJ ಬ್ಯಾಂಕ್ ಮುತ್ನಾಳ ಶಾಖೆಯ ಮ್ಯಾನೇಜರ್ ವರ್ಗಾವಣೆ ಮಾಡುವಂತೆ 3 ಊರಿನ ಗ್ರಾಮಸ್ಥರಿಂದ ಕೂಗು ಕೇಳಿ ಬರ್ತಾ ಇದ್ದು, S9 TV ಜೊತೆ ಮಾತನಾಡಿದ್ರು. ಮುತ್ನಾಳ KVJ ಮ್ಯಾನೇಜರ್ ಅವರನ್ನ ವರ್ಗಾವಣೆ ಮಾಡಿಸಿಕೊಡುವಂತೆ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಮುತ್ನಾಳ ಗ್ರಾಮದಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಅವರು ಗ್ರಾಹಕರಿಂದ ಬ್ಯಾಂಕ್ನಿಂದ ಯಾವುದೇ ರೀತಿಯಾದ ಅನುಕೂಲಗಳನ್ನು ಕಲ್ಪಿಸಿಕೊಡದೆ, ಗ್ರಾಹಕರ ಜೊತೆ ಸರಿಯಾಗಿ ನಡೆದುಕೊಳ್ಳದೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಬ್ಯಾಂಕಿನ ಗ್ರಾಹಕರ ಯಾವುದೇ ಕೆಲಸ ಮಾಡಿಕೊಡದೆ ಪ್ರತಿದಿನ ಕನಿಷ್ಠ 5-6 ಗ್ರಾಹಕರ ಜೊತೆ ದಿನಾಲೂ ಜಗಳವಾಗ್ತಿದ್ದಾರೆ. ಮುತ್ನಾಳ KVJ ಬ್ಯಾಂಕ್ ಮ್ಯಾನೇಜರ್ ಬೇರೆ ಕಡೆ ವರ್ಗಾಯಿಸುವಂತೆ ಮುತ್ನಾಳ ವೀರಪ್ಪನಕೊಪ್ಪ ಮತ್ತು ಕುಕ್ಕಡಹಳ್ಳಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮುತ್ನಾಳ್ ಶಾಖೆಯ ಮ್ಯಾನೇಜರ್ ವರ್ಗಾವಣೆ ಮಾಡುವಂತೆ 3 ಊರಿನ ಗ್ರಾಮಸ್ಥರಿಂದ ಕೂಗು ಕೇಳಿ ಬರುತ್ತಿದ್ದು, S9 TV ಜೊತೆ ಮಾತನಾಡಿ ಮುತ್ನಾಳ್ KVJ ಮ್ಯಾನೇಜರ್ ಅವರನ್ನು ವರ್ಗಾವಣೆ ಮಾಡಿಸಿಕೊಡುವಂತೆ ನಮ್ಮ ವಾಹಿನಿ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮುತ್ನಾಳ್ ಗ್ರಾಮದಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಅವರು ಗ್ರಾಹಕರಿಗೆ ಬ್ಯಾಂಕ್ನಿಂದ ಯಾವುದೇ ತರಹದ ಅನುಕೂಲಗಳನ್ನು ಕಲ್ಪಿಸಿಕೊಡದೆ, ಗ್ರಾಹಕರ ಜೊತೆ ಸರಿಯಾಗಿ ನಡೆದುಕೊಳ್ಳದೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಬ್ಯಾಂಕಿನ ಗ್ರಾಹಕರ ಯಾವುದೇ ಕೆಲಸ ಮಾಡಿಕೊಡದೆ ಪ್ರತಿದಿನ ಕನಿಷ್ಠ 5-6 ಗ್ರಾಹಕರ ಜೊತೆ ದಿನಾಲೂ ಜಗಳ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬ ಗ್ರಾಹಕರಿಗೂ ಕಿರಿಕಿರಿ ಮಾಡುತ್ತಿದ್ದಾರೆ. ಬೆಳೆ ಸಾಲ ತುಂಬಲು ಬ್ಯಾಂಕಿಗೆ ಬಂದರೆ ರಿನ್ಯೂವಲ್ ಮಾಡುತ್ತಿಲ್ಲ. ಪಾಸ್ಬುಕ್ ಪ್ರಿಂಟ್ ಮಾಡಲು ಬಂದರೆ 8-10 ದಿನಗಳನ್ನು ಬಿಟ್ಟು ಬರ್ರಿ ಹೀಗೆ ಸತಾಯಿಸುತ್ತಿದ್ದು, ಗ್ರಾಹಕರು ಹಣ ಸಂದಾಯ ಮಾಡಲು ಬಂದರೆ, ಸಾಲ ಕೇಳಲು ಬಂದರೆ ಗ್ರಾಹಕರಿಗೆ 1 ತಿಂಗಳು ಬಿಟ್ಟು ಬರ್ರಿ ಎಂದು ಹೇಳ್ತಿದ್ದಾರೆ. ಎಲ್ಲ ಗ್ರಾಹಕರಿಗೆ ತೊಂದರೆ ಆಗುತ್ತಿದೆ. ಇದರಿಂದ ಎಲ್ಲ ಗ್ರಾಹಕರಿಗೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಇದೇ ಬ್ಯಾಂಕಿನಲ್ಲಿ ಇದಕ್ಕಿಂತ
ಮುಂಚೆ ಇದ್ದ ಮ್ಯಾನೇಜರ್ಗಳು ಗ್ರಾಹಕರ ಜೊತೆ ಉತ್ತಮ ಬಾಂಧವ್ಯದ ಜೊತೆಗೆ ಉತ್ತಮ ಸೇವೆ ದೊರಕಿಸಿ ಬ್ಯಾಂಕನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಅಂತಹ ಸೌಮ್ಯ ಸ್ವಭಾವದವರನ್ನು ಬ್ಯಾಂಕಿನ ಅಭಿವೃದ್ಧಿಯ ಜೊತೆಗೆ ಗ್ರಾಹಕರಿಗೂ ಸಾಕಷ್ಟು ಅನುಕೂಲ ಕಲ್ಪಿಸಿಕೊಡುವ ಅಂತಹ ಒಳ್ಳೆಯ ಅಧಿಕಾರಿಗಳನ್ನು ನಮ್ಮ ಮುತ್ನಾಳಿ ಶಾಖೆಗೆ ದೊರಕಿಸಿ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ ಮತ್ತಷ್ಟು ಉತ್ತಮ ಸೇವೆ ದೊರಕಿಸಿ ಸೂಕ್ತ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಸಮಸ್ತ ಮುತ್ನಾಳ್ ವೀರಪ್ಪನಕೊಪ್ಪ, ಕುಕ್ಕುಡಳ್ಳಿ ಗ್ರಾಮಗಳ ಬಳೇಶ, ಲಕಮೋಜಿ, ನಾಗನಗೌಡ ಪಾಟೀಲ್, ಬಾಬು ಸರಾವರಿ, ದೀಪಕ್ ಹುಲಮನಿ, ರುದ್ರಯ್ಯ ಹಿರೇಮಠ, ಪರಶುರಾಮ್ ಕುರಬರ, ಮಲ್ಲೇಶ್ ಲಕ್ಮೋಜಿ, ಉದಯ್ ಹುಲಮನಿ ಸಮಸ್ತ ಗ್ರಾಹಕರ ನಮ್ಮ S9 ವಾಹಿನಿಯ ಮೂಲಕ ಅಧಿಕಾರಿಗಳಲ್ಲಿ ವಿನಂತಿಸಿಕೊಂಡಿದ್ದಾರೆ. ಈಗ ಈ ಮುಂಚೆದಾಗ ಇದ್ದಂತ ಮ್ಯಾನೇಜರ್ಗಳು ರೈತರಿಗೆ ಏನೋ ತೊಂದರೆಗಳಿದ್ರ ಆಗಿಂದಾಗ ಬಗೆಹರಿಸ್ಕೊಡ್ತಾರೆ. ಈಗ ಇವ್ರು ಬಂದಂತಾರ ಏನಲ್ಲ, ರೈತರಿಗೆ ದಯಮಾಡತ್ತೇವು ಬಹಳಷ್ಟು ತೊಂದರೆ ಕೊಡೋದ ಕಡೆ ಅನುಕೂಲ ಆಗತ್ತಿಲ್ಲ ಇವ್ರಿಂದ. ಯಾರ ಹೆಬ್ಬಣ್ಯಾರ ಬಂದ್ರ ನೀವೋ ವಚರ್ ತುಂಬಿಕೊಡ್ರಿ ಅಂತಾರ. ಮತ್ತ ಏನಾಗೈತಿ ಅವ್ರು ಯಾರ ತುಂಬಿಕೊಡ್ಬೇಡ ಅಂತಾರ. ಅಂದ್ರೆ ರೈತರೇನ್ ಹೆಬ್ಬಟ್ನ್ಯಾರೇನ್ ಬ್ಯಾಂಕ್ ಬರ್ಬೇಕೋ ಬರ್ಬಾರ್ದು. ಮತ್ತ ಕಲ್ತಾಂದಾರ ಅಷ್ಟೇ ಬ್ಯಾಂಕ್ ಬರೋದಿದ್ರ ಮತ್ ರೈತರು ಏನ್ ಮಾಡ್ಬೇಕು? ಬ್ಯಾಂಕ್ ಚಲೋದಿಂದ ಒಂದು ಕಂಪ್ಲೇಂಟ್ ಬಂದಿಲ್ಲ. ಹೇಳೋದಂತ ದಯಮಾಡದೇವು ರೈತರಿಗೆ ಇಲ್ಲದ ನಮ್ಮದು ಎಜುಕೇಟೆಡ್ ಬರ್ಬೇಕಾಗೈತಿ. ಮತ್ ಅನ್ಎಜುಕೇಟೆಡ್ ಇಲ್ಲ ಯಾರು ಬ್ಯಾಂಕ್ ಬರೋದೈತಿ. ಮತ್ತಿದ್ ರೈತರು ಬ್ಯಾಂಕ್ ಬರ್ಲಾದ್ರ ಇದ್ ಬ್ಯಾಂಕ್ ಉಪಯೋಗ ಏನೈತಿ? ರೈತರ ಅನುಕೂಲ ಆಗೋ ಸಮಾಧಾನ ಬ್ಯಾಂಕ್ ಇರ್ತೈತಿ. ಮತ್ ರೈತರಿಗೆ ಅನುಕೂಲ ಅಲ್ಲ ತೊಂದ್ರೆ ಏನ್ ಮಾಡೋದು ಬ್ಯಾಂಕ್? ಅದಕ್ಕೆ ನಾವು ದಯಮಾಡಿ ಹೇಳತ್ತೀವಿ, ನಿಮ್ ಪ್ರಶ್ನೆ ನಾವು ಕೇಳ್ಕೊಳ್ಳೋದು ಒಂದ, ಈ ಮುಂಚೆದಾಗ ಇದ್ದಂತ ಮ್ಯಾನೇಜರ್ ಸರಿಯಾಗಿ ಡ್ಯೂಟಿ ಮಾಡಿ ಹೋಗಿದಾರು. ಇವ್ರು ಏನಂತ ರೈತರಿಗೆ ಇವ್ರಿಂದ ಬಹಳ ತೊಂದರೆ ಆಗಿ ಆದಷ್ಟು ಮಾಡಿ ಅಂತ ಇವ್ರು ಇಲ್ಲಿಂದ ಸಸ್ಪೆಂಡ್ ಮಾಡ್ಬೇಕಂತ ನಾವು ಇದು ಅಷ್ಟೇ. ನಮ್ಮ ಹೆಸರು ಬಾಳೇಶ್ ಬಸವರಾಜ್ ಅಂತ. ಹೆಬ್ಬಾಳ್ಕರ್ ಬಾಯಿದು ಅವ್ರ ಪಿ ಎ ತಂದು ಕೊಟ್ರೆ ಅಂದ್ ನಾವು ಅವ್ರಕ್ಕಿಂತ ಮನೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಹೋಗಿ ಕುಂತೀನಿ. ಕುಂದ್ರಗೌಡ ಹೆಬ್ಬಾಳ್ಕರ್ ಬಾಯಿ ಪಿ ಎ ಆ ಲೆಟರ್ ಈಗ ನಮ್ಮಲ್ಲಿ ಅವ್ರ ಲೆಟರ್ ಕೊಡೋಕೆ ಹಚ್ಚಾರ. ಅದು ಯಾಕೆ ಹಚ್ಚಾರ ಗೊತ್ತಿಲ್ಲ. ಅವ್ರ ಫೋನ್ ಬಂದು ಅಲ್ಲಿ ಕೊಡತ್ತಿಲ್ಲ. ನಾನು ಅದೇನು ಆಫೀಸ್ಕನ ಅದೇನ ಸಾಹೇಬ ನಿಮ್ಮ ಮೇಲೆ ಮಾತಾಡ್ತೀನಿ. ಅವ್ರು ಮಾತ್ರ ನಮಗೆ ಬೇಡ. ಮತ್ತೆ ಹಿಂದ್ಗಡೆ ಏನ್ ಕೇಳಿದ್ರ ಹಳ್ಳಿ ಎಲ್ಲಾರು ಕಲ್ತಾರ ಇರೋದಿಲ್ಲ. ನಾವೇನೋ ತೊಂದರೆ ಆಗಿ ಬಡವಾಟ ಆತಿ, ನೀವು ಜವಾಬ್ದಾರಿ ಹಾಕಿ ನೋಡು ಅಂತ ಹೇಳಿ ಬಂದೆ. ಮುಂದ ಅವ್ರು ಇನ್ನೇನ್ರ ಅಂದ್ರೆ ಯಾರು ಕಕ್ಕಿ ಅಂತ ಹಿಂಗೆ ನಾನು ಮುಂದೆ ಅಂದಾರ. ಆದ್ರೆ ಒಂದು ಬಿಡಾಕ್ ಬರ್ತೈತ್ರಿ ನನಗೆ. ಇಷ್ಟ ನೋಡಿ. ನಿಮ್ಮ ಹೆಸರೇನ್ರ ಸರ್? ಶಿವನಗೌಡ ಪಾಟೀಲ್. ಯಾವ್ರಿ? ಮುಟ್ನಾಳ್. ನಮ್ದಿಲ್ಲಿ ಫಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಬೈಗೋಡಿಗೆ ಬೆಳಸಾಲಿತ್ತ ನಮ್ದು. ಪೈಲಾ ಮ್ಯಾನೇಜರ್ಗಳು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ದು ಟರ್ನ್ ಓವರ್ ಚಲೋ ಐತಿ ಕಿತ್ಕೊಂಬರಿ, ನಮ್ಮಲ್ಲೇ ನಾವು ಲೋನ್ ಕೊಡ್ತೇವೆ ಅಂತ ಹೇಳಿ ಇಲ್ಲಿ ಲೋನ್ ಕೊಡಾಕೈತಿ ನಮ್ದು. ಈ ಬ್ಯಾಂಕಿಗೆ ಕಿತ್ಕೊಂಡ್ಬಂದು ನಾವು ಬೈಗೋಡಿಯಿಂದ ಕಿತ್ಕೊಂಡ್ಬಂದಾಗ ಇಲ್ಲಿ ಇದನ್ನ ಮಾಡಿದಾಗ ಮೊನ್ನೆ ನಮ್ದು ರಿನ್ಯೂವಲ್ ಇತ್ತು. ರಿನ್ಯೂವಲ್ ಮಾಡಕ್ ಬಂದ್ರ ಶನಿವಾರ ದಿವಸ ನಾ ರಿನ್ಯೂವಲ್ ರೊಕ್ಕ ತಗೊಂಬಂದ್ರ ಸೋಮವಾರ ಬೇರೆ ಅಂತ ನಾನು ಹೊಳಿ ಕಳಿಸ್ತಾರೆ. ಸೋಮವಾರ ಸ್ಥಾನಿಕ ರಜಾ ಬಂತು ಇವ್ರದ. ಸೋಮವಾರ ಸ್ಥಾನಿಕ ರಜಾ ಬಂತು, ಮಂಗಳವಾರ ಗೌರ್ಮೆಂಟ್ ಹಾಲಿಡೇ ಇತ್ತು. ಬುಧವಾರ ಬಂದ್ರೆ ನಾ ಬ್ಯಾಂಕಿಗೆ ನಿನ್ ಡ್ಯೂ ಆಗೈತಿ ನಾವೇನ್ ಮಾಡೋನು ತುಂಬು ಅಂತಾರಂದ್ರ ನಾ ತುಂಬಾಕ್ ಬಂದಾಗ ತುಂಬಿಸ್ ಬಂದಿರ್ ನಂದ್ ಯಾಕೆ ಡ್ಯೂ ಹಾಕಿತ್ತ. ನಾ ಜಗಳ ಮಾಡಿದಾಗ ನೀವು ತುಂಬ್ರೀಗ ರಿಟರ್ನ್ ಹಾಕೋ ನಿಮ್ದು ಅಂತಾರ. ಅಷ್ಟ್ ಜಗಳ ಮಾಡಿದ್ದಕ್ಕ ಲೌಡೆ ಗಿವ್ಡೆ ಅಂತ ಮಾತಾಡ್ತಾರೆ. ಇವ್ರ ಸೆಕ್ಷನ್ ಆಫೀಸರ್ ಇವ್ರು, ಈ ಬ್ರಾಂಚ್ ಮ್ಯಾನೇಜರ್ ಇವ್ರು. ಲೌಡೆ ಗಿವ್ಡೆ ನಿನ್ ಮಕ್ಕಳನ್ನ ಸಾಲಿ ಕಲ್ಸೋಗು, ಇಲ್ಲಿ ಬಂದ್ ಹಿಂಗ್ ಮಾತಾಡೋದಲ್ಲ ಅನ್ನಕ ಇವ್ರು ಎಷ್ಟ್ರವ್ರು. ಇವ್ರೊಂದು ಬ್ರಾಂಚ್ ನಡ್ಸಾಕ್ ಬಂದಾರ ಇಲ್ಲಿ. ಇವ್ರು ನಮ್ ವೈಯಕ್ತಿಕ ಯಾಕೆ ಬೇಗ ತಗೋಬೇಕು? ನಾವು ಹೊಳ್ಳಿ ಮಾತಾಡಕ್ ಬರ್ತದೆ. ನಮ್ ಬ್ರಾಂಚ್ ಅಧಿಕಾರಿ ಅದಾರ ಅಂತ ನಾವು ಮಾತಾಡಿಲ್ಲ ಇವ್ರಿಗೆ. ನಾವು ಮಾತಾಡಿದ್ರೆ ಏನ್ ಆಕತ್ರಿ? ನಾವು ಇಲ್ಲಿ ಒಬ್ಬ ಸಾಲಗಾರ ಅದಾವ, ರೈತರದವ್ರು. ನಾವು ನಮ್ಗೆ ಹೆಂಗ್ ಮಾತಾಡ್ತಾರ ಇವ್ರು? ಎರಡ್ ಮ್ಯಾನೇಜರ್ ದಾಟ್ರಿ, ಪೈಲಾದವ್ರೊಬ್ರು, ಎರಡನೇದವ್ರೊಬ್ರು. ಯಾವಾಗೂ ನಮ್ಗೆ ಏನು ಸಮಸ್ಯೆ ಮಾಡಿಲ್ಲ. ನಮ್ಗೆ ಯಾವಾಗೂ ಟರ್ನ್ ಓವರ್ ನೋಡ್ಕೊಂತದಾರು. ನಮಗ್ ಮೊದ್ಲೇ ಹೇಳ್ಕೊಂತದಾರ ನಿಮ್ದು ಇಂಥ ತಾರೀಕಿಗೆ ನಮ್ಗೆ ಒಬ್ಬರಿಗೆ ರೈತರಿಗೆ ಎಲ್ಲರಿಗೂ ಮಂತೇಶನ್ ಕಡೆಯಿಂದ ಇಂಥವ್ರದ್ದು ರಿನ್ಯೂವಲ್ ಐತಿ ಹೇಳ್ರಿ ಅವ್ರಿಗೆ ಅಂತ ಹೇಳಿ. ಅದನ್ನ ಯಾವ್ದು ಹೇಳಕ್ ತಯಾರಿಲ್ಲ. ರಿನ್ಯೂವಲ್ ಡ್ಯೂ ಆದ್ಮೇಲೆ ಬರೋದು ಒಂದ್ ಕೆಲಸ ಒಬ್ಬರದ್ದು ರೈತರದ್ದು ಹಿಡಿದ್ರಲ್ಲ ಚೆನ್ಮಾಟ ಅದ ಹಿಂದ್ ಕುಂತ ರೈತರು ಅಲ್ಲೇ ಕುಂತ ಬಿಡೋದ್ರು ಅವ್ರು. ಇಂಥ ಸಮಸ್ಯೆ ಆಗತ್ತದ ಈ ಸಾಹೇಬ್ರಿಂದ. ದಯವಿಟ್ಟು ನಿಮಗ ಎಷ್ಟು ಅನುಕೂಲ ಆಗತ್ತ ನಮ್ಮನ್ನ ಈ ಬ್ರಾಂಚ್ ನಿಂದ ಇವ್ರನ್ನ ತೆಗೆದ್ರೆ ನಮ್ ಬ್ಯಾಂಕ್ ಉಳಿತೈತೆ ಅನ್ನೋದು ನಮ್ಮ ಉದ್ದೇಶ. ದೀಪಕ್ ಹುಲ್ಮನಿ ಅವ್ರಿ ಮುತ್ನಾಡ್. ಇದು ಅಂತಂದ್ರೆ ಪಟ್ನ ಈಗ ಮೇಡಮ್ ಇದ್ರೆ ಸಹಿ ಮಾಡಿಸ್ಬಿಡ್ತೇವೆ. ಅವ್ರು ಇಲ್ಲಿಲ್ಲ ಅಂತಂದ್ರೆ ನಾವ ಉಡ್ಡಾ ತಗೊಂಡು ನಾವ ಸಹಿ ಮಾಡಿ ನಾವ ಹೆಂಗ ರೊಕ್ಕ ತಕೊಂಡು ಹೋಗಲ್ಪ ನಮ್ಗೆ ಬರ್ತೈತಿ. ಹೆಬ್ಬಟ್ನಾವ್ ನಾವು ಬ್ಯಾಂಕ್ ಓಪನಿಂಗ್ ಆದಾಗಿಂದ ಈಗ ಖಾತೆ ಮಾಡಿದೆವು. ಬ್ಯಾಂಕ್ ಅಪಾಯಿಂಟ್ ಬಿಟ್ಟ ಈಗ ನಮ್ಗೆ ಇವ್ರು ಬರೋಣ ಅಂದ್ರೆ ಸಮಸ್ಯೆ ಹಚ್ಬಿಟ್ಟತಿ. ಒಂದು ಒಪ್ಪತ್ತು ನಿಂತಾಗ ನಿಂತಾಗ ಹೆಣ್ಮಗಳು ಬಂದು ಸಹಿ ಮಾಡಿ ಕೊಟ್ಟಾರ ರೊಕ್ಕ ತಕೊಂಡು ಹೋಗಿದ್ದೇನೆ 2 ಗಂಟೆ. ಹಿಂಗಾದ್ರೆ ಹೆಂಗಪ್ಪ ಇದು? ರೈತರಿಗೆ ಉಪಯೋಗ ಆಗಿಲ್ಲ ಅಂದ್ರೆ ಹೆಂಗಿದೆ? ಇವ್ರು ಇರ್ತದ ಏನು ಉಪಯೋಗ? ಇಲ್ಲಿ ಕೆಲಸಗಾರ ಸರಿಯಾಗಿ ಕೆಲಸ ಅವರೇ ಮಾಡತ್ತಿಲ್ಲ. ಮತ್ತೆ ಅವ್ರು 4 ಗಂಟೆ ಇದೆ ಒಂದೇ ಇರ್ತೈತಿ ರೈತರಿಂದ.
ಒಂದು ನೀರು ಹಾಸೋದಿರ್ತದೆ, ಮತ್ತೆ ಹೋಗೋದಿರ್ತದೆ. ಇವ್ರು 11:30 ಮುಂದೆ ಚಾಲು ಮಾಡೋರು. ಇಂಥ ಸಮಸ್ಯೆ ಆಗತ್ತ ನೋಡ್ತಾ ಇದ್ದೆ. ಅಜ್ಜಾರ ಹೇಳಿದ್ರು ನಿಮ್ಮ ಸಮಸ್ಯೆ. ನಮ್ಮ ಸಮಸ್ಯೆ ಅಂದ್ರೆ ರಗಡ್ ಸತ್ತು ಯಾವಾಗೂ ರೊಕ್ಕ ತಗೊಂಡು ಪಾಸ್ಬುಕ್ ತುಂಬೋದಿಲ್ಲ, ಅವ್ನು ಸರಿಯಾಗಿ ಇಡುವುದಿಲ್ಲ. ಮತ್ತು ಬಂದಾಗ ರೊಕ್ಕ ಇಲ್ಲ ಅಂತ ಹೇಳ್ತಾರೆ, ನಾಯಿಗ ಅಂತಾರೆ. ಮತ್ತು ಹಿಂಗಂದ್ರೆ ಈಗ 6 ಮಂದಿ ಮ್ಯಾನೇಜರ್ಗಳು ಬಂದ್ರೆ ಎಲ್ಲರೂ ಮದುವೆಗಳು ಸುತ್ತ ಹೋಗಿದ್ದನ್ನ. ಆದ್ರೆ ಇಷ್ಟು ಚಲೋ ನಡ್ಕೊಂಡಿದ್ದಾರೆ ಅವರೆಲ್ಲ. ಇವರು ಮಂದಿಗೆ ಬರೀ ತಕರಾರು ಮಾಡೋದು, ಪಾಸ್ಬುಕ್ಗಳು ಸರಿಯಾಗಿ ತುಂಬಿಕೊಡೋದಿಲ್ಲ. ನಮ್ಮ ಪಾಸ್ಬುಕ್ಗಳು ತುಂಬಿದ್ರೆ ನಮ್ಮ ರೊಕ್ಕ ಇರ್ತೈತೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗಬೇಕು, ಅವು ಸರಿಯಾಗಿ ಮೂಡೋದಿಲ್ಲ. ಇದೇ ಪ್ರಾಬ್ಲಮ್ ನೋಡಿ. ನಮ್ಮ ವರದಿ ಬೆಳಗಾವಿ ಗ್ರಾಮೀಣ, ಸ್ಥಳ ಮುತ್ನಾಳ್, ವರದಿಗಾರರು ಮಾರುತಿ ಸರಾವರಿ, ಕುಕ್ಕುಡೊಳ್ಳಿ. ರಂಗಭೂಮಿಯು ಸಮಾಜದಲ್ಲಿ ನಡೀತಾ ಇರುವ ಘಟನೆಗಳನ್ನ, ಸಮಸ್ಯೆಗಳನ್ನ, ಇತಿಹಾಸ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತು ನಾಟಕಗಳ ಮೂಲಕ ಅರಿವನ್ನು ಮೂಡಿಸಲಾಗ್ತಾ ಇದೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೂಗಾರ ಹೇಳಿದ್ದಾರೆ. ಧಾರವಾಡ ರಂಗಾಯಣವು ಏರ್ಪಡಿಸಿದ ವಾರಾಂತ್ಯ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ಕಲೆ ಸಂಸ್ಕೃತಿಯನ್ನ ಬಿಂಬಿಸುವ ಕಾರ್ಯಕ್ರಮಗಳನ್ನ ನಾಟಕ ಮಾಡ್ತಿದೆ. ನಾಟಕಗಳ ಮೂಲಕ ಜನರಲ್ಲಿ ಸಮಾಜದ ಕುರಿತು ತಿಳುವಳಿಕೆಯನ್ನ ನೀಡಲಾಗ್ತಿದೆ. ಇದೇ ರೀತಿ ಧಾರವಾಡದ ರಂಗಾಯಣವು ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡುವ ಕಾರ್ಯಕ್ರಮವನ್ನ ರೂಪಿಸಲಿ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಧಾರವಾಡ ರಂಗಭೂಮಿಯು ಸಮಾಜದಲ್ಲಿ ನಡೆಯುತ್ತಿರುವ ಘಟನೆ, ಸಮಸ್ಯೆಗಳು, ಇತಿಹಾಸ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತು ನಾಟಕಗಳ ಮೂಲಕ ಅರಿವನ್ನು ಮೂಡಿಸಲಾಗುತ್ತಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೂಗಾರ ಅವರು ಹೇಳಿದರು. ಧಾರವಾಡ ರಂಗಾಯಣವು ಏರ್ಪಡಿಸಿದ ವಾರಾಂತ್ಯ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯವನ್ನು ನಾಟಕಗಳು ಮಾಡುತ್ತಿವೆ. ನಾಟಕಗಳ ಮೂಲಕ ಜನರಲ್ಲಿ ಸಮಾಜದ ಕುರಿತು ತಿಳುವಳಿಕೆಯನ್ನು ನೀಡಲಾಗುತ್ತಿದೆ. ಇದೇ ರೀತಿ ಧಾರವಾಡ ರಂಗಾಯಣವು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಲಿ ಎಂದು ಹೇಳಿದರು. ಸಾಹಿತಿಗಳಾದ ಮಾರ್ತಾಂಡಪ್ಪ ಕತ್ತಿ ಅವರು ಮಾತನಾಡಿ, ಧಾರವಾಡ ರಂಗಾಯಣವು ವೃತ್ತಿ ಹಾಗೂ ಹವ್ಯಾಸಿ ಕಲಾವಿದರಿಗೆ ರಂಗಚಟುವಟಿಕೆಗಳನ್ನು ಏರ್ಪಡಿಸುವ ಮೂಲಕ ಉತ್ತಮ ಅವಕಾಶಗಳನ್ನು ನೀಡುತ್ತಿದೆ. ಕಲಾವಿದರು ಒಗ್ಗಟ್ಟನ್ನು ರೂಢಿಸಿಕೊಳ್ಳುವ ಮೂಲಕ ರಂಗಭೂಮಿಯನ್ನು ಬೆಳೆಸಬೇಕು. ಧಾರವಾಡ ರಂಗಾಯಣವು ಮಕ್ಕಳನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ರಂಗಕಲೆಯನ್ನು ಅಳವಡಿಸಿಕೊಳ್ಳಲು ಪ್ರೇರಣೆಯನ್ನು ನೀಡಿದೆ. ಎಲ್ಲ ರಂಗಾಸಕ್ತರು ಸಹಕಾರ ಮತ್ತು ಪ್ರೋತ್ಸಾಹ ನೀಡುವ ಮೂಲಕ ರಂಗಭೂಮಿ ಹಾಗೂ ಕಲಾವಿದರನ್ನು ಉಳಿಸಿ ಬೆಳೆಸಿ ಎಂದು ಹೇಳಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಶಿವಾನಂದ ಮುತ್ತಣ್ಣ ಅವರು ಉಪಸ್ಥಿತರಿದ್ದರು. ಕಲಾವಿದೆ ಇಂದು ಡಿ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಅಕ್ಷತಾ ಪಾಂಡವಪುರ ಆಪ್ತ ರಂಗ ಪ್ರಸ್ತುತಿಯ ಲೀಕ್ ಔಟ್ ಕಥನ ಪ್ರದರ್ಶನವನ್ನು ಪಾಂಡವಪುರ ದಿ ಚಾನೆಲ್ ಥಿಯೇಟರ್ ಕಲಾವಿದರು ಪ್ರದರ್ಶಿಸಿದರು. ಡಾಕ್ಟರ್ ಶಶಿಧರ್, ನರೇಂದ್ರ ಬಿಐ ಈಳಗೇರ, ಲಕ್ಷ್ಮಣ ಬಕ್ಕಾಯಿ, ಇಂಜಿನಿಯರ್ ಸುನೀಲ ಭಾಗವ್ಯಾಡಿ, ಸಂಜಯ್ ಕಪೂರ, ಜ್ಯೋತಿ ಪುರಾಣಿಕ, ರಾಜ್ಕುಮಾರ್ ಮಡಿವಾಳರ, ಈರಣ್ಣ ಐನಾಪುರ, ರಂಗಾಯಣದ ಕಲಾವಿದರು ಮತ್ತು ರಂಗಾಸಕ್ತರು ಇದ್ದರು. ವರದಿಗಾರ ವಿನಾಯಕ್ ಕಂಚಗಾರ, S9 ಟಿವಿ. ಇವಿಷ್ಟು ಈ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ.